ಕೇರಳದ ವಿಷ್ಣುಮಯ ಕುಟ್ಟಿಚತನ್ ಕ್ಷೇತ್ರದಲ್ಲಿ ನನಗಾದ ಅನುಭವ. ನಾನು ಬಹಳಷ್ಟು ಜನ ಹೇಳೋದನ್ನು ಕೇಳಿದ್ದೆ, ಆದರೆ ಅನುಭವ ಆಗಿರಲಿಲ್ಲ. ಕೇರಳದ ಈ ಪವರ್ಫುಲ್ ದೇವಸ್ಥಾನದಲ್ಲಿ ಆತ್ಮಗಳನ್ನು ದಿಗ್ಬಂಧನ ಮಾಡೋದು, ಆತ್ಮಗಳ ಜೊತೆ ಮಾತನಾಡುವುದನ್ನು ನೋಡಿ ನಾನಂತೂ ಬೆಚ್ಚಿ ಬೆರಗಾದೆ. ಅಥವಾ ಆತ್ಮಗಳನ್ನು ದಿಗ್ಬಂಧನ ಮಾಡಬೇಕು ಅಂದರೆ ಇಲ್ಲಿ ಪ್ರತಿಯೊಂದಕ್ಕೂ ಕೂಡ ವಿವಿಧ ರೀತಿಯ ಪೂಜೆ ಪುನಸ್ಕಾರಗಳಿವೆ. ನಿಮ್ಮ ಕುಟುಂಬದವರನ್ನು ನಿಮ್ಮ ವಿರೋಧಿಗಳು ಮಾಟ ಮಂತ್ರ ಮಾಡಿಸಿ ಸಾಯಿಸಿದರೆ ಮಾತ್ರ ಇಲ್ಲಿ ಆತ್ಮಗಳನ್ನು ಕರೆಸಿ ಮಾತನಾಡಿಸಲಾಗುತ್ತದೆ. ಅಷ್ಟೇ ಅಲ್ಲದೆ ಮಧ್ಯರಾತ್ರಿ ಶತ್ರು ಸಂಹಾರ ಪೂಜೆಯನ್ನು ಕೂಡ ನಡೆಸಲಾಗುತ್ತದೆ. ಕೇರಳ ಅಂದರೆ ನಮಗೆ ನೆನಪಾಗೋದು ಮಾಟ ಮಂತ್ರ, ವಾಮಾಚಾರ. ಆದರೆ ಆತ್ಮಗಳನ್ನು ಮಾತನಾಡಿಸುವುದು ಇಂದಿಗೂ ಕೂಡ ಜೀವಂತವಾಗಿದೆ ಅಂದರೆ ನೀವು ನಂಬ್ತೀರಾ? ನಂಬುವುದಕ್ಕೆ ಕಷ್ಟ, ಆದರೆ ಈ ಕ್ಷೇತ್ರದಲ್ಲಿ 100% ಸತ್ಯ. ಕೇರಳ ರಾಜ್ಯದ ತ್ರಿಶೂರ್ ಜಿಲ್ಲೆಯಿಂದ ಕೇವಲ 14 ಕಿಲೋಮೀಟರ್ ದೂರದಲ್ಲಿದೆ ಈ ಕರವನ್ನೂರು ಕರನಾಯಿಲ್ ವಿಷ್ಣುಮಾಯಿ ಕುಟ್ಟಿಚತನ್ ದೇವಸ್ಥಾನ. ಈ ದೇವಸ್ಥಾನ ಸುಮಾರು 400 ವರ್ಷಗಳ ಇತಿಹಾಸ ಇರುವಂತಹ ದೇವಸ್ಥಾನ. ಇಲ್ಲಿ ಅಮಾವಾಸ್ಯೆ ಪೂಜೆ ಪುನಸ್ಕಾರಗಳನ್ನು ನೋಡಿದರೆ ದಿಗ್ಭ್ರಮೆ ಆಗುತ್ತೆ. ಇಲ್ಲಿನ ಧರ್ಮಾಧಿಕಾರಿಗಳಾದ ವಿಮೋದ್ ಗುರುಗಳು ತಮ್ಮ ಪೂರ್ವಜರಾದ ಮುತ್ತಪ್ಪನ್ ಗುರುಗಳು ನಡೆಸಿಕೊಂಡು ಬಂದಂತಹ ಆಚಾರ ವಿಚಾರ ಸಂಪ್ರದಾಯಗಳನ್ನು ತಾಂತ್ರಿಕ ಮತ್ತು ಮಾಂತ್ರಿಕ ವಿಧಾನಗಳಿಂದ ಮಂತ್ರವಿದ್ಯೆಯನ್ನು ನಡೆಸಿಕೊಂಡು ಬಂದಿದ್ರು. ಅದೇ ಪರಂಪರೆಯನ್ನು ಇಂದಿಗೂ ಕೂಡ ಪಾಲಿಸಿಕೊಂಡು ಬರುತ್ತಿದ್ದಾರೆ. ಅಮಾವಾಸ್ಯೆ ದಿನ ಬೆಳಗ್ಗೆ 5 ಗಂಟೆಗೆ ಪೂಜೆ ಪುನಸ್ಕಾರಗಳು ಶುರುವಾಗುತ್ತದೆ. ಮೊದಲಿಗೆ ವಿಷ್ಣುಮಯ ಹಾಗೂ ಮುತ್ತಪ್ಪನ್ ಗುರುಜಿಗೆ ಪೂಜೆಯನ್ನು ಸಲ್ಲಿಸಿ ನಂತರ ಕುಟ್ಟಿಚತನ್ಗೆ ಪೂಜೆ ಸಲ್ಲಿಸುತ್ತಾರೆ. ನಂತರ ಹೋಮಗಳನ್ನು ನಡೆಸುತ್ತಾರೆ. ಈ ಹೋಮಗಳಿಂದ ಕುಟ್ಟಿಚತನ್ಗೆ ಶಕ್ತಿಯನ್ನು ತುಂಬಿಸಿ ನಂತರ ಆ ಕುಟ್ಟಿಚತನ್ ಶಕ್ತಿಯನ್ನು ಒಂದು ತಾಯತ ಅಥವಾ ವಿಸ್ಮಯಕಾರಿ ರಹಸ್ಯಮಯ ಫೋಟೋದಲ್ಲಿ ಬಂಧಿಸಿ ಅದನ್ನು ಕಷ್ಟ ಅಂತ ಬೇಡಿ ಬಂದ ಭಕ್ತರಿಗೆ ನೀಡುತ್ತಾರೆ. ಆ ವಿಸ್ಮಯಕಾರಿ ರಹಸ್ಯಮಯ ಫೋಟೋವನ್ನು ಮನೆಯಲ್ಲಿ ಎಷ್ಟು ದಿನ ಹಾಗೂ ಯಾವ ರೀತಿ ಇಟ್ಟು ಪೂಜೆ ಮಾಡಬೇಕು ಅಂತ ಕೂಡ ತಿಳಿಸ್ಕೊಡ್ತಾರೆ. ನೀವು ಅತ್ಯಂತ ಶ್ರದ್ಧಾ ಭಕ್ತಿ ಭಾವದಿಂದ ಆ ರಹಸ್ಯಮಯ ಫೋಟೋಗೆ ಅಥವಾ ತಾಯತವನ್ನು ನಿಷ್ಠೆಯಿಂದ ಪೂಜಿಸಿಕೊಂಡು ಬಂದಲ್ಲಿ ನಿಮ್ಮ ಸಮಸ್ಯೆಗಳು 100% ಪರಿಹಾರವನ್ನು ಕಾಣಬಹುದು.